ಉಪೇಂದ್ರ ಹೇಳ್ದಾಗ ಸ್ವಲ್ಪ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ ಅಂತ. ಸೊ ನೀವು ಎಲೆಕ್ಷನ್ ಇಲ್ಲಲ್ಲ, ನಿಮ್ಮ ಕೆಲಸ ನೀವು ಮಾಡಿ ಅಂದರೆ ಹೆಂಗೆ ಸರ್? ಇಲ್ಲ ಸರ್, ನಾನು ಅದನ್ನು ಹೆಂಗೆ ಸರ್ ರಿಸಲ್ಟ್ ಗೊತ್ತಿದೆ ಹೆಂಗೆ ಮಾಡಲಿ ಅಂದರೆ, ನಾನು ಅನ್ನೋದು ಒಂದಿದೆಯಲ್ಲ ಅದು ಭಾಳ ಪವರ್ಫುಲ್ಲು. ನೀವು ಒಬ್ಬ ಅನ್ನೋದಿದೆಯಲ್ಲ ತುಂಬ ಪವರ್ಫುಲ್ಲು. ಬಿಡೋದೇ ಇಲ್ಲ ಅಂತೀರಿ ನೀವು. ಉಪೇಂದ್ರ ಅವ್ರ ಪಕ್ಷ ಅಲ್ಲ, ಜನಗಳ ಪಕ್ಷ. ಅದೇ ಮೈನಸ್ ಆಗುತ್ತೆ ಅಂತ ಇವತ್ತೇ ನಿಮ್ಮಿಂದ ಗೊತ್ತಾಯ್ತು ನನಗೆ. ಅಲ್ಲ, ಹಣ ಇರೋನು ಬಂದಿಲ್ಲ ರೀಚರ್ ಆಗಿ ನಾವು ಬಿಡೋದೇ ಇಲ್ಲಲ್ಲ. ಫಸ್ಟ್ ಆಫ್ ಆಲ್ ಕಂಡುಹಿಡಿತೀರಿ ನಿಮ್ಮ ಈ ಪ್ರಜಾಕೀಯದ ಸಿದ್ಧಾಂತ ಜನರ ಬಳಿ ತಗೊಂಡು ಹೋಗ್ತಾನೆ, ರೆಕಮೆಂಡೇಶನ್ ಜಾಸ್ತಿ ತರ್ತಾನೆ, ಟಿಕೆಟ್ ಅವಾಗ ಹೆಂಗೆ ಕೊಡ್ತೀರಿ? ಎಷ್ಟು ಹೇಳಿದ್ರು ಕೂಡ ನೋಡಿ, ಅದೇ ಹೇಳಿದ್ದು ನನಗೆ ಫಸ್ಟ್ ಡೇಯಿಂದ ಹೇಳ್ತಾ ಇದ್ದೀನಿ, ಇಲ್ಲಿ ಉಪೇಂದ್ರ ಇರಬಾರ್ದು, ಉಪೇಂದ್ರ ಇಲ್ದಿರೋ ಪ್ರಜಾಕೀಯ ಆಗಬೇಕು, ಅದು ನಿಜವಾದ ಪ್ರಜಾಕೀಯ ಅಂತ. ಏನೋ ಗೊತ್ತಿಲ್ಲ ನನಗೆ, ಕೆಲವು ಸತಿ ಅನ್ಸುತ್ತೆ ನನಗೆ ನಾನು ಇದೇ ಕರೆಕ್ಟ್ ಅಂದ್ಕೊಂಡು ಬಂದು ಇವಾಗ ನನಗೆ ಅದೇ ಮೈನಸ್ ಅನ್ನಿಸ್ತಾ ಇದೆ. ನಾನು ಸಿನಿಮಾಗೆ ಬಂದಿದ್ದು, ನಾನು ಸ್ವಲ್ಪ ಏನೋ ಒಂದು ಪೊಸಿಷನ್ಗೆ ಹೋಗಿ ಇದೆಲ್ಲ ಹೇಳಬೇಕು, ಏನಾರ ಮಾಡಬೇಕು ಅಂತ ನಾನು ಸಿನಿಮಾಗೆ ಬಂದೆ. ಆರ್ಟಿಸ್ಟ್ ಆದೆ ನಾನು. ಅಸ್ಪಷ್ಟವಾದ ಇದರಲ್ಲಿ ಸಿನಿಮಾಗಳು ಮಾಡೋಕ್ಕೆ ಶುರು ಮಾಡಿದೆ, ಸಿನಿಮಾದಲ್ಲಿ ಏನೇನೋ ಹೇಳೋಕ್ಕೆ ಶುರು ಮಾಡಿದೆ. ಕೊನೆಗೆ ನೋಡಿ, ನಾನು ಅನ್ಕೊಂಡಿದ್ದು ಕೆಲಸತಿ ಪ್ಲಸ್ ಆಗತ್ತೆ. ನೀವು ಹೇಳ್ದಂಗೆ ಏನು ಹೇಳಿ, ಉಪೇಂದ್ರ ಹೇಳ್ದಾಗ ಸ್ವಲ್ಪ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ ಅಂತ ಆಗಿದೆ ಅಲ್ವಾ? ಕೇಳಿ, ಅದೇ ಮೈನಸ್ ಆಗುತ್ತೆ ಅಂತ ಇವತ್ತೇ ನಿಮ್ಮಿಂದ ಗೊತ್ತಾಯ್ತು ನನಗೆ. ಯಾಕೆ ಮೈನಸ್ ಆಗುತ್ತೆ? ಎಲ್ಲ ನೀವು ಹೇಳ್ತಿರಲ್ಲ ಸರ್, ಉಪೇಂದ್ರ ಹೇಳಿದ್ರಿಂದ ಇದಾಯ್ತು, ಇವಾಗ ಉಪೇಂದ್ರನೇ ಮಾಡಿ ತೋರಿಸಿ ಅಂತ. ಉಪೇಂದ್ರನ ಮಾಡಿ ತೋರಿಸ್ಬೇಕು ಅಂತಲ್ಲ, ಅಲ್ಲಲ್ಲ, ಅದೇ ತಾನೇ ನೀವು ಹೇಳ್ತಿರೋದು. ಇವಾಗ ಉಪೇಂದ್ರ ಅವರೇ ಎಲ್ಲ ಮಾಡಿ ತೋರಿಸ್ಬೇಕು ಅಂತಲ್ಲ, ಅವರು ಕೂಡ ಈಗ ಏನು ಪ್ರಜಾಕಾರಣಿಗಳು ಈಗ ಎಲೆಕ್ಷನ್ ನಿಂತ್ಕೊಳ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಉಪೇಂದ್ರ ಅವರು ಕೂಡ ಅದೇ ರೀತಿ ಕಣಕ್ಕೆ ಇಳಿದರೆ ನಾನು ಕೇಳ್ತಿರೋದು, ಇನ್ನಷ್ಟು ಜನಕ್ಕೆ ಅದರಿಂದ ಉತ್ಸಾಹ ಬರುತ್ತೆ. ನಿಮ್ಮ ಈ ಪ್ರಜಾಕೀಯ ಇನ್ನಷ್ಟು ಜನಕ್ಕೆ ರೀಚ್ ಆಗ್ಬೋದಲ್ವಾ? ನಿಮ್ಗೆ ಆ ತವಕ ಯಾಕೆ? ಅದು ರಾಂಗ್ ಆಗಿ ತವಕ ಯಾಕೆ ನಿಮ್ಗೆ? ಏನ್ ಹೇಳಿ, ಅದು ಬೇಗ ರೀಚ್ ಆಗೋದೇ ರಾಂಗ್ ಯಾಕೆ? ಬೇಗ ಆಗಲಿ ಉಪೇಂದ್ರ ಅವರು ಪಾಲ್ಗೊಳ್ಳೋದು ರಾಂಗ್ ಯಾಕೆ? ರಾಂಗ್ ಹೇಳ, ಒಂದು ಗಿಡ ನೆಟ್ಟಿರ್ತೀರಾ, ನಿಮ್ಗೆ ರಾಂಗ್ ಕಲ್ಪನೆ ಏನಂದ್ರೆ ಬೇಗ ಅದು ಮರ ಆಗ್ಲಿ ಅಂತ. ದಟ್ ಈಸ್ ರಾಂಗ್. ಅದಕ್ಕೆ ಟೈಮ್ ಕೊಡಿ, ಅದು ಬೆಳೀತದೆ. ಬೇಗ ಆಗ್ಲಿ ಅನ್ನೋದು ರಾಂಗ ರೈಟಾ? ಅದನ್ನ ಹಾಕೊಂಡು ಎಳಿತಾ ನಿಂತ್ಕೊಂಡ್ರೆ ನೀವು ಗಿಡನ ಬೇಗ ಉದ್ದಾಗ್ಲಿ ಅಂತ. ಈಸ್ ಇಟ್ ರಾಂಗ್ ಆರ್ ರೈಟ್? ಬೇಗ ಆಗ್ಲಿ ಅಂತ ಇದು ಮಾಡಿದ್ರೆ ರಾಂಗೆ. ಬೇಗ ಆಗ್ಲಿ, ಸರಿಯಾದ ಪೋಷಣೆಯ ಕೊರತೆಯಿಂದ ಇಲ್ಲ ಪೋಷಣೆ ಕೊರತೆ ಆಗಿಲ್ಲ. ನೀವೇ ಹೇಳಿದ್ರಿ ಸ್ಟಂಟೆಡ್ ಆಗ್ಬಿಟ್ರೆ. ಇಲ್ಲ, ನಾವು ಕರೆಕ್ಟ್ ಗೊಬ್ಬರ ನೀರು ಹಾಕ್ತಾ ಇದೀವಿ, ಅದೇ ಇವಾಗ ಮಾತಾಡ್ತಿರೋದು. ಇಷ್ಟೇ ಸಾಕಾ? ಉಪೇಂದ್ರ ಅವರು ಕೂಡ ಡೆಮೋಕ್ರಸಿಯಲ್ಲಿ ಪಾಲ್ಗೊಳ್ಬಾರ್ದಾ? ನಾನು ಪಾಲ್ಗೊಳ್ತೀನಿ, ನೀರು ಹಾಕ್ತಿದ್ದೀನಿ, ಗೊಬ್ಬರ ಹಾಕ್ತಿದ್ದೀನಿ, ಅದಕ್ಕೆ ಏನ್ ಬೇಕೋ ಅದು ಮಾಡ್ತೀನಿ ಅಷ್ಟೇ. ನೀವೇನ್ ಹೇಳ್ತೀರಾ ಸರ್, ಸ್ವಲ್ಪ ಎಳೀರಿ ಸರ್, ಅದು ಸ್ವಲ್ಪ ಬೇಗ ಉದ್ದ ಆಗತ್ತೆ, ಬೇಗ ಆಗ್ಲಿ ಅಂತ ನಿಮಗೆ ತವಕ. ಸೊ ನೀವು ಎಲೆಕ್ಷನ್ ಇಲ್ಲಲ್ಲ? ಅಲ್ಲಲ್ಲ, ಅದು ಯಾಕೆ ಬೇಕು ಅಂತ ಹೇಳಿ. ಫಸ್ಟ್ ಆಫ್ ಆಲ್ ನಾನು ಇವಾಗ 9 ಪಾಯಿಂಟ್ ಹೇಳಿದ್ದೀನಿ. ನೀವು ಮಾಡಿದ್ರು ಅದೇ ಮಾಡಬೇಕು, ನಾನು ಮಾಡ್ರು ಅದೇ ಮಾಡಬೇಕು. ನೀವು ಹೇಳ್ತಿರೋದು ಸರಿ ಇದೆ. ಅದು ನಮಗೆ ಈಗ ನನ್ನ ರೀತಿಯ ತುಂಬಾ ಜನಕ್ಕೆ ಅದು ಅನಿಸಬೇಕು ಅಂತ ಹೇಳಿದ್ರೆ ಮೆಸೇಜ್ ಇನ್ನಷ್ಟು ವೇಗವಾಗಿ ತುಂಬಾ ಜನಕ್ಕೆ ಹರಡಬೇಕಲ್ವಾ? ಆಗ್ಲಿ, ನಾನು ಹೇಳಿದ್ ಎಳಿಬೇಡಿ ಮರನ, ಬೆಳೀತಾ ಇದೆ, ಅದು ಬೆಳೀಲಿ, ಇನ್ನೊಂದು 5 ವರ್ಷಕ್ಕಾಗ್ಲಿ. ಅಂದ್ರೆ ನಿಮ್ಗೆ ಎಷ್ಟು ಫ್ರಸ್ಟ್ರೇಷನ್ ಇದೆ ಈಗಿನ ಪ್ರೆಸೆಂಟ್ ಸಿಸ್ಟಮ್ ಬಗ್ಗೆ. ನಿಮ್ಗೆ ಈ ರಾಜಕೀಯ ಹೋಗ್ಬಿಡ್ಲಿ ಅಂತ ನಿಮ್ಗೆ ಫ್ರಸ್ಟ್ರೇಷನ್ ಇದೆ, ಅದಕ್ಕೆ ಎಳೀರಿ ಅಂತ ನೀವು ಕೇಳ್ತಾ ಇದ್ದೀರಾ. ಎಳೀರಿ ಅಂತ ಕೇಳ್ತಾ ಇಲ್ಲ. ಈಗ ಉಪೇಂದ್ರ ಅವರು ಈ ಸಿದ್ಧಾಂತವನ್ನ ತಂದಿರೋದ್ರಿಂದ ಲಾಸ್ಟ್ ಎಲೆಕ್ಷನ್ 1.25 ಲಕ್ಷ ವೋಟ್ ಬಿತ್ತು. ಇವಾಗಲೂ ಕೂಡ ಉಪೇಂದ್ರ ಅವರ ಪಕ್ಷ ಪ್ರಜಾಕೀಯ ಪಕ್ಷ ಅಂತಾನೆ ನೀವು ಹೇಳ್ತಿದ್ದೀರಿ. ಇದು ಬೀಳೋ ಒಂದು ವೋಟು ನಾನು ಕನ್ಸಿಡರೇ ಮಾಡಲ್ಲ. ಉಪೇಂದ್ರ ಅಂತ ನೀವೇನಾರ ವೋಟ್ ಹಾಕಿದ್ರೆ ಅದು ವೇಸ್ಟ್ ವೋಟ್. ಅದು ನಾನು ಹೇಳ್ತಾನೆ ಇದ್ದೀನಿ, ಉಪೇಂದ್ರ ಅಂತ ದಯವಿಟ್ಟು ವೋಟ್ ಹಾಕ್ಬೇಡಿ. ಈ ಸಿದ್ಧಾಂತಕ್ಕೆ ಅಪ್ಪ ಅಮ್ಮ ಇಲ್ವಾ? ಇಲ್ಲ, ಪ್ರಜಾಕೀಯ ನೀವೇ ಅಪ್ಪ ಅಮ್ಮ. ಸಿದ್ಧಾಂತ ನೀವು ಜವಾಬ್ದಾರಿ ತಗೊಳ್ಳೋದೇ ಈ ಪಕ್ಷದ ಸಿದ್ಧಾಂತ. ನೀವು ಜವಾಬ್ದಾರಿ ತಗೊಳ್ಳೋದೇ ಸಿದ್ಧಾಂತ ಅಂತ ಹೇಳುವ ಸಿದ್ಧಾಂತಕ್ಕೆ ಅಪ್ಪ ಅಮ್ಮ ಇಲ್ವಾ? ಒಂದು ತಲೆಯಿಂದ ಬಂದಿರ್ಬೇಕಲ್ವಾ ಇದು? ಅದೊಂದು ಐಡಿಯಾಲಜಿ ಅಲ್ಲ ಉಪೇಂದ್ರ ಅವರೇ? ಈಗ ಬಿಡೋದೇ ಇಲ್ಲ ಅಂತೀರಿ ನೀವು. ವಾಪಸ್ ಆ ವಿಚಾರಕ್ಕೆ ಬೆಲೆ ಕೊಡಿ ಅಂದ್ರೆ ವಿಚಾರ ಎಲ್ಲಿಂದ ಬಲ್ತು ಅಂತೀರಿ. ದೇವ್ರು ಬಿಡ್ತದಂಗೆ. ಕೇಳಿ ಒಂದು ನಿಮಿಷ. ಒಂದು ಬ್ಯೂಟಿಫುಲ್ ಆಗಿ ಯಾರೋ ಒಬ್ರು ಧ್ಯಾನ ಮಾಡಿ ಏನೋ ಒಂದು ಅನ್ಸಿದ್ದೆಲ್ಲ ಬರೆದ್ರು. ಆ ಬರೆಯೋದು ಓದಲಿಲ್ಲ ಜನ. ಏನು ಬರ್ದಿರೋದು ಓದಕ್ಕೆ ಬದಿಸಿಲ್ಲ. ಇದು ಯಾರು ಕೊಟ್ಟರು ಸರ್, ದಯವಿಟ್ಟು ಓದಿ ಇದನ್ನೇ. ಇಲ್ಲ, ಇದು ಯಾರು ಕೊಟ್ಟರು, ಇದನ್ನು ಅದ್ಭುತವಾಗಿದೆ, ಅದು ಬಿಟ್ಬಿಡಿ, ಇದು ಯಾರು ಕೊಟ್ಟರು, ಅವ್ರಿಗೆ ನಾನು ಪೂಜೆ ಮಾಡಬೇಕು ಅಂತ. ಅರ್ಥ ಆಯ್ತಾ? ನೀವು ಆ ವಿಚಾರಕ್ಕೆ ಪೂಜೆ ಮಾಡಿದ್ರೆ ಸಾಕು, ನಿಮ್ಮ ದೇವ್ರು ಎಲ್ಲಿದೆ ಏನು ಎಲ್ಲವೂ ನಿಮ್ಗೆ ಅರಿವಾಗ್ಬಿಡುತ್ತೆ. ಬಟ್ ಬಿಡ್ತಾ ಇಲ್ಲ ನೀವು ಅದನ್ನ. ನಾನು ಹೇಳ್ತೀನಿ, ನೀವು ಜವಾಬ್ದಾರಿ ಎರಡಕ್ಕೂ ಬೆಲೆ ಕೊಡ್ತಾರೆ ಜನ. ಬರೀ ಅದನ್ನ ಹೇಳಿದವ್ರಿಗೆ ಮಾತ್ರ ಬೆಲೆ ಕೊಡಲ್ಲ. ಈಗ ಎಲ್ಲ ಧರ್ಮಗಳ ಪವಿತ್ರ ಗ್ರಂಥಗಳನ್ನ ಕೂಡ ತಗೊಂಡ್ರೆ ನೀವು, ಅದರಲ್ಲಿ ಬರೆದಿದ್ದು ಯಾರು ಅನ್ನೋದಕ್ಕೆ, ಅವ್ರಿಗೆ ಬರೆದಿದ್ದಕ್ಕೆ ಓಕೆ ಇವ್ರು ಬರೆದಿದ್ದಾರೆ, ಎಂತ ಒಳ್ಳೆ ವಿಚಾರಗಳನ್ನು ಬರೆದಿದ್ದಾರೆ ಅಂತ ಒಂದು ರೆಸ್ಪೆಕ್ಟ್ ಇರುತ್ತೆ ಅವರಿಗೆ. ಆ ವಿಚಾರಕ್ಕೂ ಬೇರೆದೇ ರೆಸ್ಪೆಕ್ಟ್ ಇರುತ್ತೆ. ಎಷ್ಟು ಜನ ವಿಚಾರ ಹಿಡ್ಕೊಂಡಿದ್ದಾರೆ, ಎಷ್ಟು ಜನ ವ್ಯಕ್ತಿನ ಹಿಡ್ಕೊಂಡಿದ್ದಾರೆ? ಮಿಕ್ಸ್ ಇದೆ. ಎಷ್ಟು ಜನ ಪರ್ಸೆಂಟೇಜ್ ಹೇಳಿ ನೋಡೋಣ. 50-50 ಇದೆ ಸರ್. ನೋ
ಚಾನ್ಸೇ ಇಲ್ಲ. ಉದಾಹರಣೆಗೆ ಈಗ ಓಕೆ, ಭಗವದ್ಗೀತೆ ಒಂದು ಶ್ಲೋಕ ಹೇಳಿ. ನಿಮ್ಮ ಕೃಷ್ಣನ ಪೂಜೆ ಮಾಡ್ತೀರಲ್ವಾ, ಒಂದು ಭಗವದ್ಗೀತೆ ಒಂದು ಶ್ಲೋಕ ಹೇಳಿ, ಇದನ್ನ ಹೇಳಿ ನೋಡೋಣ. ನನಗೆ ಅದನ್ನ ಪೂರ್ತಿ ನನಗೆ ಕನ್ನಡದಲ್ಲಿ ಓದಿದ್ದೀನಿ, ಸಂಸ್ಕೃತದಲ್ಲಿ ಓದಿಲ್ಲ. ಓಕೆ, ಸಂಸ್ಕೃತ ಬೇಡ, ಕನ್ನಡದಲ್ಲೇ ಹೇಳಿ. ಇಡೀ ಭಗವದ್ಗೀತೆಯ ಸಾರಾಂಶ ಗೊತ್ತು ಸರ್. ಇರ್ಲಿ ಅದೇ ಹೇಳಿ. ಸಾರಾಂಶ ಗೊತ್ತು. ಏನು ಸಾರಾಂಶ? ಧರ್ಮ ದಾರಿಲಿ ನಡೀಬೇಕು, ಆ ಧರ್ಮ ದಾರಿಲಿ ಹೋಗಬಾರ್ದು. ಏನು ಧರ್ಮ? ಧರ್ಮಕ್ಕೆ ಸಾಕಷ್ಟು ಡೆಫಿನೇಷನ್ ನಾವು ಕೊಡ್ಬೋದು. ನೀವು ಹೇಳಿ, ಧರ್ಮ ಏನು? ಯಾರಿಗೂ ಅನ್ಯಾಯ ಮಾಡದೆ, ಯಾರಿಗೂ ನೋವು ಸತ್ಯ ದಾರಿಲಿ ಹೋಗೋದು, ಇದಲ್ವಾ ಧರ್ಮ? ಮುಗಿದೋಯ್ತಲ್ಲ ಧರ್ಮ. ಇಷ್ಟೇ ಧರ್ಮ. ಇದೇ ದೇವರು, ಇದೇ ತಾನೇ ದೇವರು. ಇನ್ನೊಬ್ರಿಗೆ ನೋಯಿಸ್ಬೇಡ ಅನ್ನೋದೇ ಧರ್ಮ. ಸರಿ, ಎಲ್ಲರೂ ಚೆನ್ನಾಗಿರ್ಲಿ ಅನ್ನೋದು ಧರ್ಮ. ಓಕೆ, ನಿನ್ನ ಕೆಲಸ ನೀನು ಮಾಡು, ಫಲ ಬಿಟ್ಬಿಡು, ಫಲಕ್ಕೋಸ್ಕರ ಹೊಡೆದಾಡ್ಬೇಡ ಅನ್ನೋದೇ ಧರ್ಮ. ಕರೆಕ್ಟ್ ಅಲ್ವಾ? ನಿಮ್ಮ ಕೆಲಸ ನೀವು ಮಾಡಿ ಅಂದ್ರೆ ಹೆಂಗೆ ಸರ್? ಇಲ್ಲ ಸರ್, ನಾನು ಅದನ್ನ ಹೆಂಗೆ ಸರ್ ರಿಸಲ್ಟ್ ಗೊತ್ತಿದೆ ಹೆಂಗೆ ಮಾಡಲಿ ಅಂದ್ರೆ ಇಲ್ಲ ಉಪೇಂದ್ರ ಅವರು, ಎಲ್ಲರೂ ಹಾಗಿಲ್ಲ. ಅದಕ್ಕೆ ಸಾಕ್ಷಿ ಕಳೆದ ಎಲೆಕ್ಷನಲ್ಲಿ ಬಿದ್ದಂತ 1 ಲಕ್ಷ ಈ ಸಲ ಈಗಿನ ಮೂವ್ಮೆಂಟ್ ನೋಡ್ತಾ ಇದ್ರೆ ಜಾಸ್ತಿನೇ ಈ ಸಲ ವೋಟ್ ಬೀಳೋ ಲಕ್ಷಣ ಕಾಣಿಸ್ತಾ ಇದೆ. 50% ಜನ ಹಂಗಾರೆ ಬದಲಾಗಿದ್ರೆ ದೊಡ್ಡ ವಿಷಯ ಅಲ್ವಾ ಅದು? ಈಗ 50% ಜನ ವಿಚಾರಕ್ಕೆ ಬೆಲೆ ಕೊಡೋರು ಇದ್ದಾರೆ ಅಂದರೆ ಮುಗಿದೋಯ್ತು. ಇನ್ನು 50% ಜನ ವ್ಯಕ್ತಿ ಕೊಟ್ಕೊಳ್ಳಿ ಅಲ್ವಾ? ನಾನು ಯಾರು ಬೇಡ ಅಂತ ಹೇಳೋದಕ್ಕೆ? ಈಗ ಚುನಾವಣೆಯಲ್ಲಿ ನಮಗೆ ರಿಸಲ್ಟ್ ಬರಬೇಕು ಅಂತ ಹೇಳಿದ್ರೆ 50%ಗಿಂತ 50 ಅಥವಾ 50%ಗಿಂತ ಜಾಸ್ತಿ ನಮಗೆ ಬೇಕಾಗುತ್ತೆ. 50% ಬಂದರೆ ನಮಗೆ 220 ಸೀಟ್ ಬಂದ್ಬಿಡುತ್ತೆ. 50% ವೋಟಿಂಗ್ ಪರ್ಸೆಂಟೇಜ್ ಅಲ್ಲ. ಈಗ ನಮ್ದು ಫಸ್ಟ್ ಪಾಸ್ ದ ಪೋಸ್ಟ್ ಸಿಸ್ಟಮ್ ಅಲ್ಲಿ 33% ತಗೊಂಡವರು ಎಲೆಕ್ಷನ್ ಗೆಲ್ತಾರೆ. ಬಟ್ ಅಷ್ಟಕ್ಕೆ ಹೋಗ್ಬೇಕಂದ್ರೂ ಕೂಡ ನಾನು ಕೇಳ್ತಿರೋದು ಈಗ ಮತ್ತೆ ಅಲ್ಲಿಗೆ ವಾಪಸ್ ಹೋಗ್ತಾ ಇದೆ. ಅದು ತುಂಬ ಟೈಮ್ ಹಿಡಿಯುತ್ತೆ ಅನ್ನೋದು, ಮತ್ತೆ ನೀವು ಅದನ್ನು ಎಳಿಬಾರ್ದು ಅಂತ ಹೇಳೋದು ಅಲ್ಲಿಗೆ ಹೋಗ್ತಾ ಇದೆ. ಏನು ಮಾಡೋದು? ವಾಪಸ್ ಅಲ್ಲಿಗೆ ಹೋಗ್ತಿದೆಯಲ್ಲ ಉಪೇಂದ್ರ ಅವರೇ? ಇದು ಯಾಕಂದರೆ ನಿಮ್ಮಲ್ಲಿರೋ ಆತಂಕ, ತವಕ ಬೇಗ ಆಗಲಿ ಅನ್ನೋದು ಅದೇ ತುಂಬ ನಿಮ್ಮ ನೋಡಿ. ಅದೇ ನನಗೆ ಅನ್ನಿಸ್ತಿದೆ ನಾವು ಕರೆಕ್ಟ್ ದಾರಿಲಿದ್ದೀವಿ ಅಂತ. ಇಲ್ಲಾಂದರೆ ನೀವು ಹೇಳ್ತಿದ್ರೆ ಅದು ಬರಬಾರ್ದು ಸರ್, ನೀವು ಹೇಳ್ತಿರೋದು ಬರಬಾರ್ದು ಅಂತಿದ್ರಿ. ನೀವೆಲ್ಲರಿಗೂ ನಾನು ಹೇಳ್ತಿರೋದು ಕರೆಕ್ಟ್ ಅನಿಸಿದೆ, ಬಟ್ ಎಲ್ರಿಗೂ ಅನ್ನಿಸ್ತಿರೋದು ಇದು ಹೆಂಗಾಗತ್ತೆ ಅಂತ. ಬಟ್ ಎಲ್ಲರಿಗೂ ಒಂದು ಡೌಟ್ ಇರೋದು ಬೇರೆಯವ್ರು ಬಂದು ಮಾಡಬೇಕು ಅಂತ. ನಾನು ಅನ್ನೋದು ಒಂದಿದೆಯಲ್ಲ, ಅದು ಭಾಳ ಪವರ್ಫುಲ್ಲು. ನೀವು ಒಬ್ಬ ಅನ್ನೋದಿದೆಯಲ್ಲ, ತುಂಬ ಪವರ್ಫುಲ್ಲು. ಸರ್ ನಾನು ಒಬ್ಬ ಆದರೆ ಹೆಂಗೆ ಸರ್ ಅನ್ನೋದು ರಾಂಗ್. ಅದು ಆ್ಯಕ್ಚುಲಿ ನೀವೊಬ್ಬರೇ ನಿಮ್ಮ ಜೀವನ ಬದಲಾಯಿಸ್ಕೊಳ್ಳೋಕೆ ಸಾಧ್ಯ. ಯು ಶುಡ್ ಗಿವ್ ಇಂಪಾರ್ಟೆನ್ಸ್ ಟು ಯುವರ್ ಸೆಲ್ಫ್. ನಾನೊಬ್ಬ ನನ್ನ ವಿಚಾರಕ್ಕೆ ಬೆಲೆ ಕೊಡಿದ್ದು ನಾನೇನು ಹೇಳೋಕ್ಕೆ ಶುರು ಮಾಡಿದೆ. ಓಕೆ, ಈಗ ಇನ್ನೊಂದು ನನಗೆ ಕಾಡಿದಂಥ ಪ್ರಮುಖ ಪ್ರಶ್ನೆ ಅಂತ ಹೇಳಿದ್ರೆ, ಪ್ರಜಾಕೀಯದ ಕ್ಯಾಂಡಿಡೇಟ್ ಆಗಬೇಕು ಅಂತ ಹೇಳಿದ್ರೆ ನೀವು ಒಂದು SOP ರಿಲೀಸ್ ಮಾಡಿದ್ದೀರಾ. ಜನರ ಬಳಿಗೆ ಅವ್ರು ಹೋಗಬೇಕು, ಅವರ ಶಿಫಾರಸುಗಳನ್ನು ಪಡ್ಕೋಬೇಕು, ಸಿಗ್ನೇಚರ್ಸನ್ನು ಪಡ್ಕೋಬೇಕು, ಅವರಿಗೆ ಏನು ಬಂದರೆ ಗೆದ್ದರೆ ಕೆಲಸ ಕೊಟ್ಟರೆ ಏನು ಮಾಡ್ತೀವಿ ಅಂತ ಅವರಿಗೆ ಹೇಳಬೇಕು. ಅದನ್ನು ಅವರು ಜನ ಸಿಗ್ನೇಚರ್ ಯಾರು ಜಾಸ್ತಿ ತರ್ತಾರೋ, ಯಾರು ಹೆಚ್ಚು ಜನರಿಗೆ ವಿಚಾರವನ್ನು ತಲುಪಿಸಿ ಸಿಗ್ನೇಚರ್ ಪಡ್ಕೊಂಬರ್ತಾರೋ, ಯಾರು ಹೆಚ್ಚು ಜನರಿಂದ ಅಪ್ರೂವಲ್ ಪಡ್ಕೊಳ್ತಾರೋ ಅವರಿಗೆ ಕ್ಯಾಂಡಿಡೇಟ್ ಮಾಡೋದು ಅಂತ. ಆ ರೀತಿ ಅಲ್ವಾ, ಬ್ರಾಡಾಗಿ ಅದೇ ರೀ ಅಲ್ವಾ ಸರ್ ಐಡಿಯಾ ಆಗಿರೋದು? ಮುಂದೊಂದು ದಿನ ಓಕೆ, ಇವಾಗ ಉಪೇಂದ್ರ ಅವರ ಚಿಂತನೆ ಹೊಸದು, ಕೆಲ ಹುಡುಗರು ಆ ಥರ ಪ್ರಯತ್ನಗಳನ್ನು ಪಡ್ತಾ ಇದ್ದಾರೆ. ಮುಂದೊಂದು ದಿನ ಉಪೇಂದ್ರ ಅವರ ಪಕ್ಷ ಅಧಿಕಾರವನ್ನು ಹಿಡಿಯೋ ಪರಿಸ್ಥಿತಿನೇ ನಿರ್ಮಾಣ ಆಯಿತು ಅಂತ ಅಂದ್ಕೊಳ್ಳಿ. ಈಗ ಈ ಎಲೆಕ್ಷನಲ್ಲಿ ಆಗಿಬಿಟ್ಟಿದೆ ಆ ರೀತಿ ವಾತಾವರಣ. ಉಪೇಂದ್ರ ಎಲ್ಲ ಸರ್ವೆಗಳಲ್ಲೂ ಉಪೇಂದ್ರ ಅವರ ಪಕ್ಷ ಅಧಿಕಾರಕ್ಕೆ ಬರಬಹುದು. ಉಪೇಂದ್ರ ಅವರ ಪಕ್ಷ ಅಲ್ಲ, ಜನಗಳ ಪಕ್ಷ. ಓಕೆ, ಜನಗಳ ಪಕ್ಷ ಪ್ರಜಾಕೀಯ ಅಧಿಕಾರಕ್ಕೆ ಬರಬಹುದು ಅನ್ನೋ ಡಿಸ್ಕಷನ್ ನಡೀತಾ ಇದೆ. ಈಗ ಸರ್ವೆಗಳಲ್ಲೆಲ್ಲ ಹಾಗೆ ಬರ್ತಾ ಇದೆ. ಇವಾಗ ಏನಾಗುತ್ತೆ ಅಂತ ಹೇಳಿದ್ರು ಉಪೇಂದ್ರ ಅವರೇ, ರಾಜಕಾರಣಿಗಳಿರ್ತಾರಲ್ಲ ಅವರು ಕೂಡ ಪ್ರಜಾಕಾರಣಿಗಳಾಗಕ್ಕೆ ಟ್ರೈ ಮಾಡ್ತಾರೆ. ಟ್ರೈ ಮಾಡಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆತನ ಬ್ರೈನ್ ಬದಲಾಗಿರೋದಿಲ್ಲ, ಆತನಿಗೆ ಆದರೆ ಆತನ ಬಳಿ ಶಕ್ತಿ ಇರುತ್ತೆ, ಹೆಚ್ಚಿನ ಜನಕ್ಕೆ ರೀಚ್ ಆಗೋ ಸಾಮರ್ಥ್ಯ ಇರುತ್ತೆ. ಆತ ಅಗೇನ್ ಅಲ್ಲಿ ಜಾತಿಯನ್ನು ಯೂಸ್ ಮಾಡ್ತಾನೆ, ಅಗೇನ್ ಹಣಬಲವನ್ನು ಯೂಸ್ ಮಾಡ್ತಾನೆ, ಅಗೇನ್ ನಿಮ್ಮ ಈ ಪ್ರಜಾಕೀಯದ ಸಿದ್ಧಾಂತ ಜನರ ಬಳಿ ತಗೊಂಡು ಹೋಗ್ತಾನೆ, ರೆಕಮೆಂಡೇಶನ್ ಜಾಸ್ತಿ ತರ್ತಾನೆ. ಟಿಕೆಟ್ ಅವಾಗ ಹೆಂಗೆ ಕೊಡ್ತೀರಿ? ಹೇಗೇನು ನೀವು ಪ್ರಜಾಕೀಯ ಅರ್ಥ ಮಾಡ್ಕೊಂಡಿಲ್ಲ. ನಾನು ಹೇಳಿದ ಅವ್ನು ಪವರ್ಫುಲ್ ಆಗಿ ವರ್ಕ್ ಮಾಡ್ತಾನೆ ಅಂದ್ರೆ ಪ್ರಜಾಕೀಯ ಇಲ್ಲ ಅಲ್ಲಿ ಅಂತ, ಮತ್ತೆ ರಾಜಕೀಯ ಬಂದಿದೆ ಅಂತ. ಅದೇ ಅದು ಬಂದ್ರೆ ಏನ್ ಮಾಡ್ತೀರಾ? ಬರಲ್ಲ. ಪ್ರಜೆಗಳು ಯಾವತ್ತು ಸ್ಟ್ರಾಂಗ್ ಆಗ್ಬಿಟ್ರೆ ಅವ್ರ ದುಡ್ಡಿಗೂ ಕೇರ್ ಮಾಡಲ್ಲ, ಅದ್ಭುತವಾಗಿ ಮಾತಾಡೋನ್ಗೂ ಕೇರ್ ಮಾಡಲ್ಲ. ಅಟ್ಲೀಸ್ಟ್ ಅತಿ ಹೆಚ್ಚು ಜನಕ್ಕೆ ರೀಚ್ ಆಗೋ ಸಾಮರ್ಥ್ಯವನ್ನು ಗಳಿಸ್ಕೋತಾರೆ. ಅದು ಕೇರ್ ಮಾಡದಿರೋದೇ ಪ್ರಜಾಕೀಯ. ಅತಿ ಹೆಚ್ಚು ಜನಕ್ಕೆ ರೀಚ್ ಆಗೋನು ಲೀಡರ್ ಆಗ್ತಾನೆ. ಕೇಳಿ, ಲೀಡರ್ಶಿಪ್ ಬೇಡ ಅಂತಿರೋದು ಇದಕ್ಕೋಸ್ಕರ. ಆತ ಬಂದ್ರೆ ಆತನ ಹೆಂಗ್ ರಿಜೆಕ್ಟ್ ಮಾಡ್ತೀರಿ ನೀವು? ಏನ್ ನಾನು ಯಾರು ರಿಜೆಕ್ಟ್ ಮಾಡೋದಕ್ಕೆ? ಒಳ್ಳೆ ಟಿಕೆಟ್ ಕೊಡ್ತೀರಲ್ವ ಹೆಂಗೆ ಅವರಿಗೆ? ನಾನು ಯಾರು ಕೊಡೋದಕ್ಕೆ? ಜನ ಕೊಡಬೇಕು, ಮತ್ತೆ ಜನ ರಾಜಕೀಯ ಮಾಡ್ಕೊಂತಾರೆ ಅಷ್ಟೇ. ಅದನ್ನೇ ಹೇಳ್ತಿರೋದು ನಾನು. ಇದೊಂದು ಗೊತ್ತಿಲ್ಲ, ಈಗ ಇದು ಎಲ್ಲ ಫುಲ್ ಪ್ರೂಫ್ ಇರಬೇಕು ಅಂತ ಇಲ್ಲ. ಹೌದು, ಸಮಸ್ಯೆಗಳೇ ಇರಬಾರ್ದು. ಓಪನ್ ವಿಂಡೋ ಇದು, ಓಪನ್ ವಿಂಡೋ. ಯಾರು ಬೇಕಾದ್ರೆ ಹೆಂಗ್ ಬೇಕಾದ್ರೆ ತಗೊಂಡು ಹೋಗ್ಬೋದು. ಇಲ್ಲೂ ಕೂಡ ಎವಲ್ಯೂಷನ್ ಆಗ್ತಾ ಇದೆ, ಕೂಡ ಎವಲ್ಯೂಷನ್ ಆಗ್ತಾ ಇದೆ. ಅದಕ್ಕೆ ಒಂದು ಪಾಯಿಂಟ್ ಆಡ್ ಮಾಡಕ್ ಬಯಸ್ತಾ ಇದ್ದೀನಿ ನಾನು. ಅದೇ ನಾಳೆ ಇದನ್ನ ಜನನೇ ಇವಾಗ ಅದೇ ಮೈಂಡ್ ಸೆಟ್ ಅಲ್ಲಿ ಇದ್ರೆ ರಾಜಕೀಯನೇ ಕಂಟಿನ್ಯೂ ಆಗುತ್ತೆ. ಇನ್ನೊಬ್ಬನ ಯಾಕೆ ಬಯಸ್ತಾರೆ? ಅರ್ಥ ಆಯ್ತಾ? ಈ ಪ್ರಜಾಕೀಯದ ಬಗ್ಗೆ ಯಾರು ಕೇರ್ ಮಾಡ್ತಿಲ್ಲ ರಾಜಕಾರಣಿಗಳು. ಯಾಕೆ ಹೇಳಿ ನೋಡೋಣ. ಯಾರು ಒಬ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಾ ಪ್ರಜಾಕೀಯದ ಬಗ್ಗೆ? ಅವರಿಗೆ ಓವರ್ ಕಾನ್ಫಿಡೆನ್ಸ್ ಇದೆ. ಅವರೇ ಹೇಳ್ತಾರೆ ರೀ, ನೀವು ಪ್ರಯತ್ನ ಪಡ್ತಿರೋದು ಕರೆಕ್ಟ್ ರೀ, ಬಟ್ ಜನ ಹಂಗಲ್ಲ ರೀ ಅಂತ ಅವರೇ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ.
ಬಟ್ ನಾನು ಒಬ್ಬ ಹೇಳ್ತಾ ಇದ್ದೀನಿ, ತುಂಬಾ ಲಕ್ಷಾಂತರ ಹುಡುಗರು ಹೇಳ್ತಾರೆ ಇಲ್ಲ ನಾವೆಲ್ಲ ಬದಲಾಗಿದ್ದೀವಿ, ನಾವು ನಮಗೆ ನಾವು ರೆಸ್ಪೆಕ್ಟ್ ಕೊಟ್ಕೊಂತೀವಿ. ಕರೆಕ್ಟ್. ನನ್ನ ಈ ಟೆಕ್ನಿಕಲ್ ಸಮಸ್ಯೆಗೆ ಉತ್ತರ ಏನಾರು ಇದೆಯಾ ಅಥವಾ ಇನ್ನು ಯೋಚನೆ ಮಾಡಬೇಕು? ಇಲ್ಲ ಇಲ್ಲ, ಜನ ಬದಲಾಗ್ಬಿಟ್ರೆ ರಾಜಕಾರಣ ಇರಲ್ಲ. ನನ್ನ ರಾಜಕಾರಣ ಅಲ್ಲ ಉಪೇಂದ್ರ ಅವರೇ, ನಾನು ಕೇಳ್ತಿರೋದು ಈಗ ಟಿಕೆಟ್, ಪಕ್ಷದ ಟಿಕೆಟ್. ಹೌದು ಇವ್ರೆ, ಅಲ್ಲಿ ಒಬ್ಬ ಬಡವ ಇದ್ದಾನೆ, ಹೌದು, ಬಟ್ ತುಂಬಾ ಯೋಗ್ಯ ಇದ್ದಾನೆ. ಯೋಗ್ಯ ಅನ್ನೋದು ಏನದು? ವಿಚಾರಗಳಲ್ಲಿ ಯೋಗ್ಯ ಇದ್ದಾನೆ. ಯೋಗ್ಯ ಇಲ್ಲ, ಬಡವ ವಿಚಾರಗಳಲ್ಲಿ ಯೋಗ್ಯ ಅದು ಯಾವುದು ಅಲ್ಲ. ಜನ್ಮಕ್ಕೆ ತೆರೆದ ಮನಸ್ಸಿಂದ ನೀವೇನ್ ಹೇಳ್ತೀರಾ ಕೆಲಸ ಮಾಡ್ತೀರ ಅನ್ನೋದಷ್ಟೇ ಪ್ರಜೆ. ಅದೇ ಅದನ್ನ ಮಾಡುವಂತ ಒಬ್ಬ ಬಡವ ಇದ್ದಾನೆ, ಇನ್ನೊಬ್ಬ ಶ್ರೀಮಂತ ಇದ್ದಾನೆ. ಶ್ರೀಮಂತನು ಹಂಗೆ ಹೇಳ್ಬೋದು, ನಾನು ಮಾಡ್ತೀನಿ. ತುಂಬಾ ಶ್ರೀಮಂತ ಇದ್ದಾನೆ, ಬಟ್ ಅವನ ಹತ್ರ ವಿಚಾರ ಅಷ್ಟಿಲ್ಲ. ವಿಚಾರ ಇಷ್ಟೇ ಇರೋದು, ದೊಡ್ಡ ವಿಚಾರ ಏನಿಲ್ಲ. ಇಲ್ಲ, ಬಟ್ ಅವನಿಗೆ ಓಕೆ ಉಪೇಂದ್ರ ಅವ್ರ ಪಾರ್ಟಿಗೆ ಎಲ್ಲೋ ಸಾಧ್ಯತೆ ಕಾಣಿಸ್ತಾ ಇದೆ, ನಾನು ಹೋಗೋದನ್ನ ಎತ್ಕೋಬೇಕು ಟಿಕೆಟ್ ಅಂತ ಅನ್ಕೊಳ್ತಾನೆ. ಈಗ ಆತ ಹಣ ಇರೋನು ಜಾಸ್ತಿ ಜನಕ್ಕೆ ರೀಚ್ ಆಗ್ಲಿಕ್ಕೆ ಆಗತ್ತಾ, ಬಡವ ಜಾಸ್ತಿ ಜನಕ್ಕೆ ರೀಚ್ ಆಗ್ಲಿಕ್ಕೆ ಆಗತ್ತಾ? ಅಲ್ಲ, ಹಣ ಇರೋನ್ ಬಂದು ಇಲ್ಲಿ ರೀಚ್ ಆಗಿ ನಾವು ಬಿಡೋದೇ ಇಲ್ಲಲ್ಲ. ಫಸ್ಟ್ ಆಫ್ ಆಲ್ ಕಂಡಿಡಿತೀರಿ ಇಲ್ಲ, ಹಣ ಖರ್ಚು ಮಾಡಕ್ಕೆ ಬಿಡ್ತಾ ಇಲ್ಲಲ್ಲ ನಾವು. ಅಲ್ಲ, ಈಗ ಗ್ರಾಮ ಮಟ್ಟದಲ್ಲಿ ಇಲ್ಲ ಒಬ್ಬ ನಡ್ಕೊಂಡು ಹೋಗ್ಬೇಕು, ಒಬ್ಬನ ಹತ್ರ ಕಾರಿದೆ ಹೋಗ್ಲಿಕ್ಕೆ. ಯಾವಾಗ? ಇಲ್ಲ ಇಲ್ಲ, ಫಸ್ಟ್ ಅವನ ಅಹಂಕಾರ ಹೊಡೆದಿರೋದು ಎಲ್ಲಿ ಗೊತ್ತಾ? ನೀ ಜನರ ಹತ್ರ ಹೋಗಿ ಸೈನ್ ಮಾಡಿಸ್ಕೊಂಬ ಅಂತ. ಅವ್ನು ದುಡ್ಡಿರೋ ಫಸ್ಟ್ ಆಫ್ ಆಲ್ ಜನರ ಹತ್ರ ಹೋಗಲ್ಲ. ಬಟ್ ಉಪೇಂದ್ರ ಅವ್ರ ಪಕ್ಷ ಗೆಲ್ಲೋಕ್ ಸಾಮರ್ಥ್ಯ ಇದೆ ಅವಾಗ ನೋಡ, ಅವಾಗ ಇನ್ನೂ ಸೈನ್ ಅಲ್ಲ, ಖಾಲಿ ಬೇಕಾದ್ರೆ ಬೀಳ್ತಾರೆ. ಇನ್ನೂ ಟಫ್ ಮಾಡ್ತೀವಿ ಅವಾಗ ಹೇಳಿ. ಇವಾಗ ಏನ್ ಮಾಡಿದೀವೋ ಇನ್ನೂ ಟಫ್ ಮಾಡ್ತೀವಿ. ಅದು ಇದು ಕೂಡ ಏನ್ ಹೇಳಿ, ನಿಂತ ನೀರಲ್ಲ ಪ್ರಜಾಕೀಯ. ಇದು ಬದಲಾವಣೆ ಆಗ್ತಾ ಇರುತ್ತೆ. ಅವಾಗ ಇನ್ನಷ್ಟು ಟಫ್ ಕೊಡ್ತೀವಿ. 1 ಲಕ್ಷ ಜನರ ಸೈನ್ ತಗೊಂಬ ಅಂತೀವಿ, 1 ಲಕ್ಷ ಜನರದ್ದು ಮಾತಾಡು, 1 ಲಕ್ಷ ಜನಕ್ಕೆ ವಿಚಾರ ಮುಗಿಸಿ. ಅವಾಗ ಇನ್ನೂ ಎಂಟ್ರಿ ಬ್ಯಾರಿಯರ್ ಕಷ್ಟ ಆಗ್ಬಿಡುತ್ತಲ್ಲ. ಆಗಬೇಕು, ಯಾಕೆ ದುಡ್ಡಿದ್ದವನಿಗೆ ಜಾಸ್ತಿ ಅನುಕೂಲ ಆಗುತ್ತಲ್ಲ. ಇಲ್ಲ, ಆಗಲ್ಲ ಆಗಲ್ಲ. ಶಕ್ತಿ ಸಾಮರ್ಥ್ಯ ಇರೋನು, ಲೈಫ್ ಸೆಟ್ಲ್ ಆಗಿರೋನು, ಟೈಮ್ ಜಾಸ್ತಿ ಇರೋನು ಬರಲ್ಲ. ಇವ್ರೆ ಇಲ್ಲಿ ಯಾಕೆ ಗೊತ್ತಾ? ಬಂದ್ರೆ ಏನ್ ಮಾಡ್ತೀರಿ ಉಪೇಂದ್ರ ಅವ್ರು? ಹೆಂಗ್ ಕಂಡಿಡ್ತೀರಿ? ಅಲ್ಲ, ಬಂದ್ರೆ ಅವ್ನು ಈ ತರ ಪ್ರೋಸೆಸ್ ಅಲ್ಲಿ ಓಡಾಡ್ಬೇಕಲ್ಲ. ಅವನು ಪ್ರತಿ ಮನೆಗೆ ಹೋಗ್ಬೇಕು, ರೋಡ್ಗೆ ಹೋಗ್ಬೇಕು. ಅವನೆಲ್ಲ ಎಲೆಕ್ಷನ್ ಟೈಮ್ ಅಲ್ಲಿ ನೋಡಿದಿರಾ? ಈಗ ನೀವು ಎಲೆಕ್ಷನ್ ಟೈಮ್ ಅದೆಲ್ಲ ಮಾಡ್ತಾರೆ ರಾಜಕಾರಣಿಗಳು. ಎಲೆಕ್ಷನ್ ಟೈಮ್ ನಲ್ಲಿ ಪಾದಯಾತ್ರೆ ಇಡೀ ದೇಶ ಸುತ್ತ ಬರ್ತಾರೆ. ಮಾಡ್ಲಿ, ಜನನೇ ಹೇಳ್ತಾರೆ ಇವ್ರೆ ನೋಡಿ, ಇದು ಆಗ್ಲಿ. ಯಾಕಂದ್ರೆ ಐ ಥಿಂಕ್ ಇಲ್ಲೇನೋ ಒಂದು ಮೆಕಾನಿಸಮ್ ಬರ್ಬೇಕು. ಬರುತ್ತೆ.